ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ಹೇಗಿದೆ ಅಂದರೆ ಬಾಬಾ ಅವ್ರು ಹೇಳಿದಾಗ ಇದು ನಮ್ಮ ಫ್ಯಾಮಿಲಿ. ಇಲ್ಲಿ ಬಂದಾಗ ತುಂಬ ಭಾಳನೇ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಬೇರೆ 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 ಮನೆಯಿಂದ ಬಂದಿದ್ದೀವಿ, ಆದರೆ ಎಲ್ಲ ಆತ್ಮಗಳು ಒಂದೇ ಅಂತ ಹೇಗೆ ಹೇಳ್ತಾರೋ ಅದೇ ರೀತಿ ಎಲ್ಲರೂ ಪ್ರತಿಯೊಬ್ಬರು ಒಂದೇ ಮನೆಯವರು ಇದ್ದಾಗಿದ್ದೀವಿ. ಇಲ್ಲಿ ಆತ್ಮದ ಬಗ್ಗೆ ಭಾಳನೇ ವಿಚಾರ ತಿಳಿಸ್ಕೊಡ್ತಾರೆ. ಇದರಿಂದ ನನಗೆ ತುಂಬ ಮನಸ್ಸಿಗೆ ತುಂಬ ಹತ್ರವಾಗಿದೆ ಈಗ. ಆಮೇಲೆ ಮತ್ತೆ ಏನಿದೆ, ನನಗೂ ಅಲ್ಲಿ ಏನು ಬಾಬಾರ್ ಫಿಲಿಮ್ ತೋರಿಸಿದ್ರು ಅದೇ ಕ್ವಶನ್ಗಳು ನನ್ನ ಮನಸ್ಸಿನಲ್ಲಿದ್ದು. ಅಲ್ಲಿ ಹೋದ್ರೆ ಇದು ಮಾಡ್ತಾರೆ, ಪರಿವರ್ತನೆ ಮಾಡ್ತಾರೆ, ಅಲ್ಲಿ ಹೋದ್ರೆ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಅದು ಇದು ಅನ್ನೋದಿತ್ತು. ಅವರಲ್ಲಿ ಕ್ಲಿಯರ್ ಆಗಿ ತೋರಿಸ್ಕೊಟ್ರು. ಯಾರಿಗೂ ಯಾವುದೇ ಒತ್ತಾಯ ಇಲ್ಲ, ಏನಿಲ್ಲ. ಅವರ ತಮ್ಮ ಮನಸ್ಸಿನ ತಮ್ಮ ಬೆಳವಣಿಗೆ, ಮನಸ್ಸಿನ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಯಾವ ರೀತಿಯಲ್ಲಿ ಅದನ್ನ ತಗೋಬಹುದು. ಒಂದು ಬ್ರಹ್ಮಚಾರಿಯಾಗಾರು ಇರ್ಬೋದು, ಪೂರ ಅಳವಡಿಸ್ಕೊಳ್ಳೋಕೆ ಬ್ರಹ್ಮಚಾರಿನಾರು ಆಗ್ಬೋದು, ಇಲ್ಲ ಫ್ಯಾಮಿಲಿಯಲ್ಲಿ ಇದ್ದು ಆ ಆತ್ಮದ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ಈ ದೇಹಕ್ಕೆ ಯಾವುದೇ ಅರ್ಥ ಇಲ್ಲ, ಆತ್ಮಕ್ಕೆ ಮಾತ್ರ ಬೆಲೆ ಇರುವುದು, ಆತ್ಮಕ್ಕೆ ಮಾತ್ರ ಶಕ್ತಿ ಇರುವುದು. ಅದು ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಒಂದು ಬಟ್ಟೆ ತೊಟ್ಟು ಇನ್ನೊಂದು ಬಟ್ಟೆ ತೊಟ್ಟೋ ರೀತಿಯಲ್ಲಿ ಇದೆ ಅನ್ನೋದು ತಿಳಿಸ್ಕೊಟ್ರು. ಇಲ್ಲಿರೋ ಅಕ್ಕಗಳು, ಅಣ್ಣಗಳು, ಅವರು ಮಾಡೋ ಸೇವೆ, ಮೇನ್ ಸೇವೆ, ಕ್ಲೀನಿಂಗ್, ಇಲ್ಲಿರೋ ವಾತಾವರಣ ಇಷ್ಟು ಪರಿಶುದ್ಧವಾಗಿದೆ ಅಂದರೆ ನಮ್ಮ ಆತ್ಮಗಳಷ್ಟೇ ಶುದ್ಧವಾಗಿದೆ. ಹೀಗೆ ಹೇಗನ್ಸುತ್ತೆ ಅಂದರೆ ಎಲ್ಲದರಲ್ಲೂ ಪ್ರೇಯರ್ ಮಾಡ್ತೀವಿ. ಇಲ್ಲಿ ಬಂದಮೇಲೆ ಇದು ಸಹಿತ ಸತ್ಯ ಅನ್ನೋದು ನನಗೆ ಗೊತ್ತಾಗಿದೆ. ನಾನು ಸಹಿತ ಪ್ರಶ್ನೆ ಇಟ್ಕೊಂಡೇ ಬಂದಿದ್ದೀನಿ, ಹಂಗೆ ಬಂದಿರಲಿಲ್ಲ. ಇವರೆಲ್ಲ ಪರಿವರ್ತನೆ ಇದು ಅದು ಇದು ಅಂದ್ಕೊಂಡು ನಂಗೆ ಈ ಫಿಲಿಮ್ ನೋಡಿದ್ಮೇಲೂ ತುಂಬಾನೇ ಇಂಪ್ರೆಸ್ ಆಯ್ತು. ಇಲ್ಲಿ ಎಲ್ಲರೂ ನಡ್ಕೊಳ್ಳೋ ರೀತಿ, ಇವರು ಹಾಸ್ಪಿಟಾಲಿಟಿ ಅಂದರೆ ಒಂದು ಸೇವಾ ಭಾವನೆ ತುಂಬಾನೇ ಇಷ್ಟ ಆಯ್ತು. ಇದ್ರೆ ಈ ತರ ಬದುಕಬೇಕು, ನಿಸ್ವಾರ್ಥದಿಂದ ಬದುಕಬೇಕು ಅನ್ನೋದು ಕಲ್ಕೊಂಡೆ. ಧನ್ಯವಾದ. ಓಂ ಶಾಂತಿ. ನನ್ನ ಹೆಸರು ಭೂಪಾಲ್ ರಾವ್. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿಂದ ಬಂದಿದ್ದೀವಿ. ನಾನು, ನಮ್ಮ ಮನೆಯವರು, ನಮ್ಮ ಮಗ. ಇಲ್ಲಿ ನನಗೆ ಈ ಹೆಸರೇ ನಾನು ಮುಂಚೆ ಕೇಳಿರಲಿಲ್ಲ. ಮೌಂಟ್ ಅಬು ಅಂದ ತಕ್ಷಣ ಏನೋ ಬೇರೆ ಎಲ್ಲ ಒಳ್ಳೆ ಜಾಗ ನೋಡಿದ್ರೆ ಇಲ್ಲಿ ನಾವು ಅನಿಸಿದ್ದೇ ಒಂದು, ನೋಡಿದ್ದೇ ಒಂಥರ. ಇದು ತುಂಬ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆಗಳೆಲ್ಲ ಇರೋದಕ್ಕೆ, ಊಟ ವ್ಯವಸ್ಥೆ ಎಲ್ಲೂ ತುಂಬ ಚೆನ್ನಾಗಿದೆ. ಈ ಥರ ನಾವು ಎಲ್ಲೂ ನೋಡಿರಲಿಲ್ಲ. ನಾವು ಕಾಶಿಗೆ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ, ಅಂದರೆ ಈ ಥರ ಎಲ್ಲೂ ನಮಗೆ ನೋಡೋಕ್ಕೆ ಈ ಥರ ಅವಕಾಶ ಸಿಕ್ಕಿಲ್ಲ. ಇದೇ ಮೊದಲು ನಮಗೆ ಕರ್ಕೊಂಡ್ಬಂದಿರೋರು ನಮ್ಮ ಮೈಸೂರಿಂದ ರುದ್ರೇಶ್ ಅವರಂತ, ಅವರು ಕರ್ಸ್ಕೊಂಡು ನಮಗೆಲ್ಲ ತುಂಬ ಒಳ್ಳೆ ಜಾಗ ತೋರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಜೊತೆಲಿ ಬಂದಿರೋರಿಗೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಚಂದ್ರಕಾಂತ್ ಅಲ್ಲನವರು. ಈ ಒಂದು ಶಿಬಿರಕ್ಕೆ ರುದ್ರೇಶ್ ಸರ್ ಅವರು ಎಲ್ಲರ ಜೊತೆ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಈ ರಾಜಯೋಗ ಶಿಬಿರದಲ್ಲಿ ಮುಖ್ಯವಾಗಿ ಆತ್ಮ ಪರಮಾತ್ಮ ಇದರ ಒಂದು ಸಂಗಮ ಮತ್ತು ಎಲ್ಲ ಯುಗಗಳು, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಮತ್ತು ಮುಂದೆ ಬರ್ತಕ್ಕಂಥ ಸತ್ಯಯುಗದ ಬಗ್ಗೆನೂ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಪ್ರತಿದಿನ ನಿತ್ಯ ಮೆಡಿಟೇಷನ್, ಲೆಕ್ಚರ್ಸ್, ಅಂದರೆ ತುಂಬ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ವಿಚಾರಧಾರೆ, ಅವರಲ್ಲಿರ್ತಕ್ಕಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಎಲ್ಲರಿಗೂ ನೀಡಿದ್ದಾರೆ. ಇದರಿಂದ ನಮ್ಮ ಒಂದು ಮನ ಪರಿವರ್ತನೆ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಹ ಆಗಿದೆ. ವಿಶೇಷವಾಗಿ ರಿಲೇಷನ್ಶಿಪ್, ಅಂದರೆ ಸಂಬಂಧಗಳ ಬಗ್ಗೆನೂ ಸಹ ಅತ್ಯುತ್ತಮ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸಂಬಂಧವರಿಗೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಎಲ್ಲರ ಜೊತೆ ಯಾವ ರೀತಿ ಸಂಬಂಧ ಇರಬೇಕು, ಸ್ನೇಹಿತರಾಗಿ, ಮಿತ್ರರಾಗಿ, ಎಲ್ಲದರ ಬಗ್ಗೆ ತುಂಬ ಉತ್ತಮ ರೀತಿಯಲ್ಲಿ ಈ ಒಂದು ಸಭೆಯಲ್ಲಿ ತಿಳಿದುಕೊಂಡಿದ್ದೇವೆ. ಇದನ್ನು ಮುಂದೆ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತೆ ಇನ್ನೂ ಹೆಚ್ಚು ಜನರನ್ನು ಈ ಒಂದು ಸಮೂಹಕ್ಕೆ ತರಲು ಪ್ರಯತ್ನ ಮಾಡುತ್ತೇನೆ ಎಂದು ಈ ಮೂಲಕ ನಾನು ಹೇಳುತ್ತೇನೆ. ಓಂ ಶಾಂತಿ. ನಮಸ್ತೆ. ಓಂ ಶಾಂತಿ. ನಾವು ಮೈಸೂರು ಡಿಸ್ಟ್ರಿಕ್ಟ್ ಹುಣಸೂರು ತಾಲೂಕಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿ ಬಾಬಾ ಅವರು ನಮಗೆ ಕರೆಸ್ಕೊಂಡಿದ್ದಾರೆ. ನಾವು ತುಂಬ ದಿನದಿಂದ ಆಸೆ ಇತ್ತು ಬರಬೇಕು ಅಂತ, ನೋಡಬೇಕು. ತುಂಬ ಚೆನ್ನಾಗಿದೆ ವಾತಾವರಣ, ತುಂಬ ಚೆನ್ನಾಗಿದೆ. ಅಕ್ಕಂದಿರು, ಅಣ್ಣಂದಿರು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಬಾಬಾ ಅವ್ರ ಸಹಾಯ ಬೇಕೇ ಬೇಕು, ಇನ್ನೂ ಬೇಕು.
ನಮಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಇಲ್ಲಿಗೆ ಬಂದರೆ. ಓಂ ಶಾಂತಿ. ನನ್ನ ಹೆಸರು ಹಿತೇಶ್. ನಾನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಿಂದ ಬಂದಿದ್ದೀನಿ. ಇಲ್ಲಿ ಬಂದು ತುಂಬ ಚೆನ್ನಾಗಾಯಿತು. ಫೆಸಿಲಿಟೀಸ್ ಎಲ್ಲ ಚೆನ್ನಾಗೈತೆ. ಓಂ ಶಾಂತಿ. ಓಂ ಶಾಂತಿ. ಈಗ ಬಂದು ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಆಗಿ ಬಂದು ನೋಡ್ಕೊಂಡು ಬಂದ್ವಿ. ಆದರೂ ದೇವರಿಂದ ಎಲ್ಲ ಚೆನ್ನಾಗಿ ಆಗಿ ಬಂದಿದೆ. ಅದು ಯಾವತ್ತೂ ಬಂದಿರಲಿಲ್ಲ, ಇವತ್ತು ಬಂದಿದ್ದೀವಿ. ಎಲ್ಲ ಖುಷಿ ಆಯ್ತು. ಎಲ್ಲ ನೋಡಿ ಒಂಥರ ಮನಸ್ಸಿಗೆ ಉಲ್ಲಾಸ ಆಯ್ತು. ಅವ್ರಿಗೆ ಮತ್ತೆ ಮಂಜುಳಾ ಅಕ್ಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ನಾವಿಲ್ಲಿ ಬರೋ ವರ್ಷ ಬರೋಣ ಅನ್ಕೊಂಡಿದ್ವಿ. ಬ್ರಹ್ಮಕುಮಾರಿ ಅಂತ ಹೇಳ್ತಿದ್ರು. ಹೋಗೋಣ ಬಿಡು, ಅಲ್ಲೇನಿದೆ ಅನ್ಕೊಂಡಿದ್ವಿ. ಆದರೆ ಇಲ್ಲಿಗೆ ಬಂದಮೇಲೆ ಸ್ವರ್ಗನೇ ಸಿಕ್ಬಿಟ್ಟಿದೆ ನಮ್ಗೆ. ಅಷ್ಟು ಅದ್ಭುತವಾಗಿದೆ. ಮತ್ತೆ ಬರಬೇಕು ಅಂತ ಅನಿಸ್ತಾ ಇದೆ. ಬಾಬನ್ ಕತೆ ಏನು ಅಂತ ಗೊತ್ತಿರಲಿಲ್ಲ, ಈಗ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ನಮ್ಗಿದೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ನನ್ನ ಹೆಸರು ದಿವ್ಯಾ ಅಂತ. ನಾನು ಕೊಡಗು ಜಿಲ್ಲೆಯ ಮಡಿಕೇರಿಯಿಂದ ಬಂದಿರುತ್ತೇನೆ. ನನ್ನ ತಂದೆ ಮನೆಗೆ ಬಂದು ತುಂಬ ಖುಷಿಯಾಗಿದೆ. ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಜ್ಯೋತಿಬಿಂದಂತಹ ಆತ್ಮ ನನ್ನ ಹಣೆಯ ಮಧ್ಯದಲ್ಲಿದ್ದಾನೆ ಎಂದು ತಿಳಿದು ಬಂದಿತು. ಇದರಿಂದ ತಂದೆಯ ಮನೆಗೆ ಬಂದು ಹಲವಾರು ವಿಚಾರಗಳು ತಿಳುವಳಿಕೆ ಬಂದಿದೆ. ತುಂಬ ವರ್ಷದಿಂದ ಬರಬೇಕು ಅಂತ ಅಂದ್ಕೊಂಡಿದ್ವು, ಆದರೆ ಬರಲಿಕ್ಕೆ ಆಗಲಿಲ್ಲ. ಇವಾಗ ಕರ್ಸ್ಕೊಂಡಿದ್ದಾರೆ ಆತ್ಮ ತಂದೆಯಾದವರು. ನನ್ನ ಮನೆಯಲ್ಲಿ ನಾನು ಮಾಡುವಂಥ ಅಡಿಗೆಯನ್ನು ಭಕ್ತಿಯಿಂದ, ಪ್ರೀತಿಯಿಂದ ಹಾಗೂ ಸ್ವಚ್ಛ ಮನಸ್ಸಿನಿಂದ ಮಾಡಬೇಕು ಅಂತ ಭಾವಿಸಿದ್ದೇನೆ. ಆ ವಿಚಾರ ನಾನು ಇಲ್ಲಿ ಬಂದು ತಿಳ್ಕೊಂಡಿದ್ದೇನೆ. ಅದರಿಂದ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಆತ್ಮಗಳಿಗೂ ಶಾಂತಿ, ಸಭ್ಯತೆ ಹಾಗೂ ಪ್ರೀತಿ, ವಿಶ್ವಾಸ ಹುಟ್ಟಿ ಬರಲಿಕ್ಕೆ ಸಾಧ್ಯತೆ ಆಗುತ್ತದೆ. ಮತ್ತು ನನ್ನ ಮಗ ಇನ್ನೊಬ್ಬನು ಬರಲು ಸಿದ್ಧನಿದ್ದ, ಆದರೆ ಕಾರಣಾಂತರಗಳಿಂದ ಬರಲಾಗಲಿಲ್ಲ. ಮುಂದಿನ ವರ್ಷನಾದರೂ ನಾವು ಇಲ್ಲಿಗೆ ಬರುವಂತಹ ತಂದೆಯ ಆಶೀರ್ವಾದ ನಮಗೆ ಸಿಕ್ಕಿದ್ರೆ ಸಾಕಾಗಿದೆ. ನನ್ನ ಹೆಸರು ಮನಮೋಹನ್ ಅಂತ. ನಾನು ಮಡಿಕೇರಿ ಸಮೀಪದಿಂದ ಬಂದಿದ್ದೇನೆ. ಆ್ಯಕ್ಚುಲಿ ಇಲ್ಲಿ ಬಂದ ನಂತರ ಇದು ನಮ್ಮ ಸ್ವಂತ ಮನೆ ಅಂತಲೇ ಅನ್ನಿಸ್ತಾ ಇದೆ. ಸುತ್ತಮುತ್ತ ಇರೋರೆಲ್ಲರೂ ಆತ್ಮೀಯರು, ಎಲ್ಲರೂ ನಮಗೆ ತುಂಬ ಕೋಪರೇಷನ್ ಕೊಟ್ಟರು. ಎಲ್ಲರೂ ಒಂದೇ ಫ್ಯಾಮಿಲಿ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಈ ರೀತಿ ನಾವು ಎಲ್ಲರೂ ಧನ್ಯವಾದ ಸಮರ್ಪಿಸ್ತೇನೆ. ಹಾಗೂ ಈಗ ನಮ್ಮ ಅಣ್ಣಂದರು ಅಕ್ಕಂದರು ನಮಗೋಸ್ಕರ ಎಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ನಮಗೊಂದು ನಮ್ಮ ಕುಂಭಕರ್ಣ ನಿಧನ ನಮ್ಮನ್ನು ಎಬ್ಬಿಸಿದ್ದಾರೆ. ಈಗ ನಾವು ನರನಿಂದ ನಾರಾಯಣ ಆಗುವಂಥ ಸಮಯ ಬಂದಿದೆ. ಸ್ವಲ್ಪ ಪರಿಶ್ರಮ ಪಟ್ಟರೆ ಸಾಕು, ನಾವು 100% ಸತ್ಯಯೋಗ ಇದು ಮಾಡ್ಬೋದು. ಈಗ ನಾ ಈ ಸಂಗಮ ಯೋಗವನ್ನು ದಾಟಿ ಸತ್ಯಯೋಗವನ್ನು ಪ್ರವೇಶಿಸಬಹುದು. ಇಷ್ಟೇ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಧನ್ಯವಾದ. ಓಂ ಶಾಂತಿ. ಶಾಂತಿ. ನನ್ನ ಹೆಸರು ವೇದಾಂತ್ ಅಂತ. ಇಲ್ಲಿ ನನಗೆ ನಾನು ಆತ್ಮ ಅಂತ ಗೊತ್ತಾಗಿದೆ ಇಲ್ಲಿ ಬಂದ ಮೇಲೆನೆ. ನಾ ಬುಲ್ಕುಟಿ ಮಧ್ಯದಲ್ಲಿ ಇದ್ದಿಂತ ಗೊತ್ತಾಗಿದ್ದು ಇಲ್ಲಿ ಬಂದ ಮೇಲೆನೆ. ಮತ್ತೆ ನಾನು ದೊಡ್ಡವಣ ಆದಮೇಲೆ ಈ ಥರ ಸೇವಾದಾರಿಗೆ ಕಾರ್ಯನಿರ್ವಹಿಸೋದನ್ನ ನಂಗೆ ಖುಷಿ ಆಗ್ತದೆ. ನನ್ನ ಹೆಸರು ಅಂಜಾಕ್ಷಿ ಅಂತ. ನಾನು ಇಲ್ಲಿಗೆ ಬಂದಿರೋದು 2ನೇ ಬಾರಿ. ಲಾಸ್ಟ್ ಬಾರಿ, ಕಳೆದ ಬಾರಿಗಿಂತ ಈ ಬಾರಿ ನಾನು ತುಂಬ ತಿಳ್ಕೊಂಡಿದ್ದೀನಿ. ನಾನು ಇದರಿಂದ ತಿಳ್ಕೊಂಡಿರೋದೇನಪ್ಪ ಅಂದರೆ, ಇಲ್ಲಿಂದ ನಾವು ಹೋದ್ಮೇಲೆ ಮನೆಯಲ್ಲೂ ಸಹನೆ ತಾಳ್ಮೆಯಿಂದ ಇರಬೇಕು, ಬಾಬನ ಪ್ರೇರಣೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ದಿನ. ಅದೇನೇ ಇದರಲ್ಲಿ ನಾವು ಅಡುಗೆ ಮಾಡಿ ಎಲ್ಲರೂ ಬಡಿಸಿ ನಾವು ಇರೋ ತನಕ ಸಂತೋಷವಾಗಿರ್ಬೇಕು ಅಂತ ನಾನು ಕೇಳ್ಕೊತೀನಿ. ಓಂ ಶಾಂತಿ. ಪುಟ್ಟಣ್ಣಯ್ಯ, ಮೈಸೂರಿನಿಂದ ನಾವು ಸನ್ಮಾನ್ಯ ಶ್ರೀ ರುದ್ರೇಶ್ವರ ಅಣ್ಣರವರು ಮತ್ತು ಸೌಭಾಗ್ಯ ಕಣವರು ಪೃಥ್ವಿರಾಜ್ ಅಣ್ಣರವರ ಒಂದು ನೇತೃತ್ವದಲ್ಲಿ ಹೊರಟು ಅಲ್ಲಿಂದ ಇಲ್ಲಿ ಬಂದು ತಲುಪಿ ಇವತ್ತಿಗೆ ಹೆಚ್ಚು ಕಮ್ಮಿ 8 ದಿನ ಕಳೆದಿದೆ. ಈ 8 ದಿನಗಳಲ್ಲಿ ನಾವು ಅನೇಕ ಅನುಭವಗಳನ್ನ ಪಡ್ಕೊಂಡು ರುದ್ರೇಶಣ್ಣರಾಗಲಿ, ಸೌಭಾಗ್ಯ ಅಕ್ಕರಾಗಲಿ ನಮಗೆ ಪರಿಚಿತವಾದ ಎಲ್ಲ ಸ್ಥಳಗಳನ್ನ ಸೂಕ್ಷ್ಮವಾಗಿ ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಬೇಸರವಿಲ್ಲದೆ ಪ್ರತಿಯೊಂದು ಇದರ ಬಗ್ಗೆ, ಈ ಸ್ಥಳದ ಮಹಿಮೆಗಳ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ. ಹಾಗೆ ಈ ಒಂದು ಶಿಬಿರದಲ್ಲಿ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಈ ಶಿಬಿರದಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿ ಮತ್ತು ಜೀವನದಲ್ಲಿ ಅನೇಕ ವಿಧವಾದ ಒಂದು ಕೌಶಲ್ಯಗಳನ್ನ ಒಂದು ಅಳವಡಿಸ್ಕೊಳ್ಳೋದಕ್ಕೆ ಒಂದು ಅನುಕೂಲವಾದ ಒಂದು ಶಿಬಿರ ಅಂತ ಹೇಳಿ, ಉತ್ತಮವಾದ ಒಂದು ಶಿಬಿರ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಬಂದು ಚೆನ್ನಾಗೆಲ್ಲ ತೋರಿಸ್ಕೊಟ್ರು.
ತುಂಬ ಖುಷಿ ಆಯಿತು. ಬಂದು ಇನ್ನೊಂದು ಸರ್ತಿ ನಮ್ಮ ಮಕ್ಕಳಿಗೆಲ್ಲ ಕಳಿಸ್ಕೊಡ್ತೀವಿ. ಬಂದು ಚೆನ್ನಾಗೆಲ್ಲ ತೋರಿಸ್ಕೊಟ್ರು. ಓಂ ಶಾಂತಿ. ನಾನು ಇಲ್ಲಿ ಬಾಬಾರ್ ಮನೆಗೆ 5 ಬಾರಿ ಬಂದು ಹೋಗಿದ್ದೀನಿ. ಆದರೂ ಸಹ ಇಲ್ಲಿ ಇವರು ರುದ್ರೇಶ್ ಅಣ್ಣರು, ಆಮೇಲೆ ಪೃಥ್ವಿ ಅಣ್ಣರು, ಆಮೇಲೆ ಸೌಭಾಗ್ಯ ಅಕ್ಕರು ಕರ್ಕೊಂಡ್ಬಂದಿದಾರಲ್ವಾ. ನಮಗೆ ಏನಂದ್ರೆ ನಾವೆಲ್ಲರೂ ಬೇರೆ ಬೇರೆ ಸ್ಥಳಗಳಿಂದ ಬಂದರೂ ಸಹ ನಾವು ಒಂದೇ ಫ್ಯಾಮಿಲಿಯವರು ಅಂತ ಅನಿಸ್ತು. ಹಾಗೆ ಇಲ್ಲಿ ಆತ್ಮ, ಪರಮಾತ್ಮ, ಪರಮಧಾಮದ ಬಗ್ಗೆ ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಒಂದು ಆಕ್ಟಿವಿಟಿ ಮಾಡಿ ತೋರಿಸಿದ್ರು, ಆಮೇಲೆ ಫಿಲಮ್ ಮುಖಾಂತರ ತೋರಿಸಿದ್ರು, ಆಮೇಲೆ ಮುರಳಿ ಮುಖಾಂತರ, ಆಮೇಲೆ ಅನೇಕ ಚಟುವಟಿಕೆ ಮುಖಾಂತರ ಒಂದಕ್ಕೊಂದು ಲಿಂಕ್ ಆಗೋ ರೀತಿ ಅದು ಪುನರಾವರ್ತನೆ ಆಗ್ತಾ ಇತ್ತು ನಮ್ಮ ಮನಸ್ಸಿನಲ್ಲಿ. ಅವರು ತೋರಿಸಿರುವಂಥ ಫಿಲಮ್ ಆಗಿರ್ಬೋದು, ಅವರು ಮುರಳಿ ನುಡಿಸುವಂಥ ಮುರಳಿ ಆಗಿರ್ಬೋದು, ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿತ್ತು. ಅಂದರೆ ನಮಗೆ ರಿಫ್ರೆಶ್ಮೆಂಟ್ ಆಗ್ತಾ ಇತ್ತು. ಪ್ರತಿ ಘಟನೆಗಳು, ಆಕ್ಟಿವಿಟೀಸು, ಫಿಲಮು, ಆಮೇಲೆ ನಮಗೆ ಎಲ್ಲ ಡೈಮಂಡ್ ಹಾಲಲ್ಲಿ ನಡೀತಿರುವಂತಹ ಎಲ್ಲ ಅನುಭವಗಳು ನಾವು ಅನುಭವಿಸ್ತಾ ಇದ್ದೀವಿ, ಅನುಭವ ಆಗ್ತಾ ಇದೆ. ನಾವು ತುಂಬಾ ಇಲ್ಲಿ ಪರಿಪಕ್ವರಾಗಿ ಹೋಗ್ಲಿಕ್ಕೆ ಅನುಕೂಲ ಆಯಿತು ಅಂತ ನನಗೆ ತುಂಬಾ ಖುಷಿ ಆಯಿತು. ಇದೇ ರೀತಿ ನಾವು ಮನೆಯಲ್ಲಿ ಅನುಭವ ಮಾಡಿದ್ರೆ ನಾವು ಒಬ್ಬ ತಂದೆ ನೆನಪಲ್ಲಿ ಇದ್ದು ನಮ್ಮ ಜೀವನ ಸಂಪೂರ್ಣತೆಯನ್ನು ಮಾಡ್ಕೋಬೇಕಂತ ನನ್ನ ಅಭಿಪ್ರಾಯ, ನನ್ನ ಆತ್ಮನ ಅಭಿಪ್ರಾಯ. ಓಂ ಶಾಂತಿ. ಶಾಂತಿ. ನಾನು ಶಶಿಕಲಾ ಕೋಲಾರ್ ಅಂತ, ರಿಟೈರ್ಡ್ ಹೆಡ್ ಮಾಸ್ಟರ್. ನನಗೆ ಓಂ ಶಾಂತಿ ಬಗ್ಗೆ ಅಲ್ಲಿ ಕ್ಲಾಸಿಗೆ ಬರ್ರಿ ಅಂತ ಹೇಳಿದಾಗ ನನಗೆ ಅದ್ರ ಬಗ್ಗೆ ಸಂಪೂರ್ಣ ವಿಷಯ ತಿಳ್ಕೊಬೇಕಾಗಿತ್ತು. ಇಲ್ಲಿ ಬಂದಮೇಲೆ ಅದು ಓಂ ಶಾಂತಿ ಬಗ್ಗೆ ಬಾಬಾ ಅವರು ಮತ್ತು ನಮ್ಮ ಮೈಂಡ್ ಕನೆಕ್ಷನ್ ಬಗ್ಗೆ ಎಲ್ಲ ತಿಳ್ಕೊಂಡಿನಿ. ತುಂಬ ಖುಷಿಯಾಗಿದೆ, ತುಂಬ ಸಂತೋಷ ಆಗಿದೆ. ನಾನು ಪ್ರತಿ ವರ್ಷ ಇಲ್ಲಿ ಅಬ್ಬು ಪರ್ವತಕ್ಕೆ ಬರ್ತೀನಿ ಮತ್ತು ಸಾಕಷ್ಟು ಜನರದ ಇಲ್ಲಿ ನನ್ನ ಪರಿಚಯ ಆಗುತ್ತೆ. ಅದಕ್ಕೆ ತುಂಬ ಖುಷಿಯಾಗಿದೆ. ಓಂ ಶಾಂತಿ. ನನಗೂ ತುಂಬಾ ಆಸೆ ಇತ್ತು ಮೌಂಟ್ ಅಬು ನೋಡ್ಬೇಕು ಒಂದ್ಸರಿನಾದ್ರೂ. ಎಲ್ಲರೂ ಹೇಳ್ತಿದ್ರು ಕೋಟಿ ಹಸುಗಳು ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ. ನನ್ಗೆ ಒಂದ್ಸರಿನಾರ ನೋಡ್ಲೇಬೇಕು ಅಂತಿದ್ದೆ. ನಮ್ಮ ಅಕ್ಕರು ಹೇಳ್ತಿದ್ರು, ನೀನ್ ಎಂತ ಪುಣ್ಯ ಮಾಡಿದ್ಯಾ, ಈಗ್ಲೇ ನೀನ್ ಅನ್ಕೊಂಡಂಗೆ ಆಗ್ಬಿಡ್ತಲ್ಲ, ಹೋಗ್ತಿದ್ಯಾ, ಹೋಗ್ಬಾ, ನಿಮ್ಗೆ ಒಳ್ಳೇದಾಗ್ಲಿ ಹೆಂಗಂತ ಅಂದ್ರು. ಸರಿ ಅಂತ ಬಂದೆ. ನಾನು ಯಾವಾಗ್ಲೂ ಭಕ್ತಿ ಮಾರ್ಗದಲ್ಲಿ ಇರೋಳು. ನಾನು ಈ ಜ್ಞಾನ ಮಾರ್ಗ ಏನು ಅಂತ ಗೊತ್ತಾಯ್ತು. ನನ್ಗೆ ಮೌಂಟ್ ಅಬು ಅಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ಎಲ್ಲೂ ಪರಮಧಾಮದಲ್ಲಿ ಇಲ್ಲ ಸುಖ. ನನ್ಗೆ ಇಲ್ಲೇ ಸುಖ ಸಿಕ್ಕದಷ್ಟು ಸುಖ, ಸಂತೋಷ ಸಿಕ್ಬಿಟ್ಟೈತೆ. ಇಲ್ಲಿ ಶಾಂತಿಧಾಮ ಆಗ್ಬೋದು, ಮಾನಸ ಸರೋವರ, ಮತ್ತೆ ಗುಲ್ದರ್ ನದಿದು ಎಲ್ಲ ಇದನ್ನ ನೋಡಿ ನನ್ಗೆ ತುಂಬಾ ಸಂತೋಷ ಆಯ್ತು. ತುಂಬಾ ಚೆನ್ನಾಗಿ ಅನುಭವ ಆಯ್ತು. ನಾನು ಈ ದೇಹ ಅಲ್ಲ, ನಾನು ಆತ್ಮ ಅನ್ನೋದು ನನ್ಗೆ ಇದಾಯ್ತು. ನಮ್ಮ ಪಂಚೇಂದ್ರಿಯಗಳನ್ನ, ನಮ್ಮ ಕಾಮ, ಕ್ರೋಧ, ಮದ, ಮತ್ಸರಿ 5 ಗುಣಗಳನ್ನ ಬೇರೆ ಏನನ್ನು ತ್ಯಾಗ ಮಾಡುವಂತ ಯಾರು ಹೇಳಲ್ಲ. ನಮ್ಮಲ್ಲಿರೋ ಗುಣಗಳನ್ನ ಕಡಿಮೆ ಮಾಡ್ಕೊಳ್ಳಿ. ನಮ್ಮಲ್ಲಿರೋದು ಶಾಂತತೆ, ಇದರಿಂದ ಇರಬೇಕು. ಶಾಂತ ಸ್ವರೂಪ, ಆನಂದ ಸ್ವರೂಪ, ಜ್ಞಾನ ಸ್ವರೂಪ, ಜ್ಯೋತಿ ಸ್ವರೂಪದಲ್ಲಿದ್ದಾರೆ ನನ್ನ ತಂದೆ. ಹಂಗಂತೇಳಿ ಅದನ್ನ ಅನುಭವ ಮಾಡಬೇಕು. ಶಾಂತಿ. ನಾನು ಮೈಸೂರು ಜಿಲ್ಲೆ ಬನ್ನೂರು ಟೌನಿಂದ ನಾವು ನಮ್ಮ ಶ್ರೀಮತಿ ಎಲ್ಲ, ನಾವು ತಂಗಿ ಎಲ್ಲ ಬಂದಿದ್ದೀವಿ. ಇದು ನಮಗೆ ಗಮನಕ್ಕೆ ಇರಲಿಲ್ಲ. ಆ ಸಂಸ್ಥೆಯಲ್ಲಿ ರುದ್ರೇಶ್ ಅನ್ನೋರು ಇರೋದ್ರಿಂದ ಅವರು ನಮಗೆ ಗಮನಕ್ಕೆ ತಂದು ನಮ್ಮನ್ನು ಕರೆದು ಎಲ್ಲಾನು ತೋರಿಸಿದ್ದಾರೆ. ತುಂಬ ಸಂತೋಷ ಆಗಿದೆ. ನಾವು ಕೂಡ 4 ಜನಕ್ಕೆ ಹೇಳೋದಕ್ಕೆ ಒಂದು ದಾರಿ ಆಯಿತು. ಇನ್ನೂ ಜನ ಇಲ್ಲಿ ಬಂದು ನೋಡಲಿಕ್ಕೆ ವಿಚಾರ ತಿಳಿಸ್ತೀವಿ ಅನ್ನೋದನ್ನು ಹೇಳಿ ಈಗ ಮಾತನ್ನು ಮುಗಿಸ್ತೀವಿ.